ಕಂಪ್ಲೀಟ್ ಡ್ರ್ಯಾಗ್ ಮಾಡಿ ಅದನ್ನು. ಓಂ. ಆ ಓಂ ಮಾಡುವಾಗ ಮನಸ್ಸು ಬುದ್ಧಿ ಭ್ರುಕುಟಿಯ ಮಧ್ಯದಲ್ಲಿ ಏಕಾಗ್ರ ಆಗ್ತಿರುತ್ತದೆ. ಆತ್ಮದ ಹೊಳಪಿದೆಯಲ್ಲ, ಹೊಳಿತಾ ಇರ್ತದೆ. ಆ ಹೊಳಪು ಶರೀರದ ಅಂಗದಲ್ಲಿ, ನನ್ನ ಶರೀರದ ಸುತ್ತಲೂ ಒಂದು ಆರಾ ರೂಪದಲ್ಲಿದೆ ಸದಾ. ಆತ್ಮದ ಬೆಳಕದು, ಅದೇ ಸೂಕ್ಷ್ಮ ಶರೀರ ಅನುಭವ ಮಾಡಿ. ಶಾಂತಿ. ಚೆಹರೆಯಲ್ಲಿ ಮುಗುಳ್ನಗಿರಲಿ, ಎರಡು ಕಣ್ಣುಗಳು ಭ್ರುಕುಟಿ ಮಧ್ಯದಲ್ಲಿ ಏಕಾಗ್ರವಾಗಿರಲಿ. ಆತ್ಮದ ಬೆಳಕು ಪ್ರಕಾಶಿಸುತ್ತಿರಲಿ ಮಸ್ತಕದಲ್ಲಿ. ಶಾಂತಿ ಹೇಳಬೇಕು ಎಲ್ಲರೂ ಲೌಡ್ಲಿ ಆಗಿ. ನೀವು ಹೇಳೋದು ನೋಡಿ, ನೀವು ಕುಳಿತಿರುವ ಜಾಗ, ವಾಯುಮಂಡಲ ಎಲ್ಲ ಪವರ್ಫುಲ್ ವೈಬ್ರೇಷನ್ಸನ್ನು ಹರಡಿಸುತ್ತೆ. ಹೇಳ್ರಿ ಶಾಂತಿ. ಚಹರೆಯಲ್ಲಿ ಮುಗುಳ್ನಗೆ, ಎರಡು ಕಣ್ಣುಗಳ ಮಧ್ಯದಲ್ಲಿ ನನ್ನ ಆತ್ಮ ಹೊಳಿತಾ ಇರುವುದು ನನ್ನ ಅನುಭವಕ್ಕೆ ಬರ್ತಾ ಇದೆ. ನನ್ನ ಆತ್ಮ ಶರೀರಕ್ಕೆ ಮಾಲೀಕ, ಸ್ವರಾಜ್ಯ ಅಧಿಕಾರಿ ಹೌದಾ ಅಂತ ಕನ್ಫರ್ಮ್ ಆಗ್ತದೆ ನೋಡಿ. ಶಾಂತಿ. ಆತ್ಮ ಶರೀರಕ್ಕೆ ಮಾಲೀಕ ಆಗಿದ್ದೀನಿ. ಪ್ರಾಕ್ಟಿಕಲ್ ಅನುಭವದಲ್ಲಿ ಬರಬೇಕು ಅಂದರೆ ಎರಡೂ ಕಣ್ಣುಗಳ ಮಧ್ಯದಲ್ಲಿ ನೋಡ್ತಾ ಇದ್ದೇನೆ. ಒಂದು ಪ್ರಕಾಶತೆ, ಒಂದು ಚೈತನ್ಯತೆ ಅನುಭವಕ್ಕೆ ಬರ್ತಾ ಇದೆ. ಶಾಂತಿ. ಹೇಳಿದ್ರಿ ಎಲ್ರ? ಹೇಳ್ತಾ ಇದ್ರಿ, ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ಎಲ್ಲ ಮಕ್ಕಳಿಗೆ, ಯಾರಿಗೆಲ್ಲ ಲಾಂಗ್ ಟೈಮ್ ಓಮ್ ಅಂತ ಹೇಳಿಕ್ಕೆ ಬರ್ತಾ ಇಲ್ವಲ್ಲ, ಸ್ವಲ್ಪ ದಿನ ಪ್ರಾಕ್ಟೀಸಿನ ಅವಶ್ಯಕತೆ ಇದೆ. ಲಾಂಗ್ ಟೈಮ್ ಎಷ್ಟೆಷ್ಟು ಲಾಂಗ್ ಹೋಗ್ತೀರಾ, ಆತ್ಮದಲ್ಲಿ ಅಷ್ಟು ಶಾಂತಿ ಬರ್ತಾ ಹೋಗ್ತದೆ. ಶಾಂತಿ ಇದೆ ಅಂತ ಅರ್ಥ ಆಗ್ತದೆ. ನಮ್ಮಲ್ಲಿ ತಾಕತ್ತು ಬಂದಿದೆ ಅಂತ ಕಂಡುಹಿಡಿಯೋಕ್ಕೆ ಕಂಟಿನ್ಯೂಸ್ ಶಾಂತಿ ಹೀಗೆ ಎಕ್ಸ್ಟೆಂಡೆಡ್ ರೂಪದಲ್ಲಿ ಬರಬೇಕು. ಕಂಪ್ಲೀಟ್ ಡ್ರ್ಯಾಗ್ ಆಗಬೇಕು, ಎಳಿಬೇಕು. ಆ ಎಳೆತ ಎಷ್ಟು ಮಟ್ಟಿಗೆ ಒಬ್ಬೊಬ್ಬರಿಗೆ ಏನಾಗ್ತಿರ್ತದೆ, ಬೇಗ ಇಷ್ಟಕ್ಕೆ ಬಂದಾಗ್ತದೆ. ಸೊ ಅದರ ಪ್ರಾಕ್ಟೀಸಿನ ಅವಶ್ಯಕತೆ ಇದೆ. ಮಾಡೋಣಲ್ವಾ? ಲಾಸ್ಟ್ ಓಂ ಶಾಂತಿ. ಓಂ ಶಾಂತಿ. ಬಾಪ್ ದಾದಾ ಸೆಕೆಂಡಿನಲ್ಲಿ ನಾವೆಲ್ಲ ಮಕ್ಕಳನ್ನು ಸೂಕ್ಷ್ಮ ವಚನದಲ್ಲಿ ಇಮರ್ಜ್ ಮಾಡಿದ್ದಾರೆ. ಅನುಭವ ಮಾಡಿ. ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ಇಮರ್ಜ್ ಮಾಡಿದ್ದಾರೆ. ನನ್ನ ಆತ್ಮ ಫರಿಸ್ತಾ ಪವರ್ಫುಲ್ ಆರ ಏನಿತ್ತು ಅದು ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಜೊತೆಗೆ ರೂಹರಿಹಾನ್ ಮಾಡುತ್ತಿದೆ. ಅನುಭವ ಮಾಡ್ತಾ ಇದ್ದೀರಿ.
ಏಕಾಗ್ರಗೊಂಡಿದೆ. ಇಲ್ಲಿ ಸೂಕ್ಷ್ಮ ವಚನದಲ್ಲಿ ಯಾರ ಸಮ್ಮುಖದಲ್ಲಿ? ಬಾಪ್ ದಾದಾರವರ ಸಮ್ಮುಖದಲ್ಲಿ. ಬಾಪ್ ದಾದಾರವರು ಪ್ರತಿಯೊಂದು ಮಗುವನ್ನು ಸಮೀಪದಲ್ಲಿ ಕರೆದಿದ್ದಾರೆ. ಪ್ರತಿಯೊಂದು ಮಗು ಅನುಭವ ಮಾಡುತ್ತಿದ್ದೇವೆ. ಬಾಪ್ ದಾದಾರವರ ಸಮೀಪದಲ್ಲಿ ಬಹಳಷ್ಟು ಸ್ನೇಹದ ಮಿಲನ ಮಾಡ್ತಾ ಇದ್ದೇವೆ. ಸ್ನೇಹದ ಮಿಲನವನ್ನು ಮಾಡಲು ತಲುಪಿದ್ದೇವೆ. ವಚನದಲ್ಲಿ ಬಾಪ್ ದಾದಾ ಪ್ರತಿಯೊಂದು ಮಗುವಿಗೆ ನಿರಂತರ ಕರೆಂಟ್ ಅವರ ನಯನಗಳಿಂದ ಹರಡಿ ಬರುತ್ತಿರುವ ಕರೆಂಟನ್ನು ಅನುಭವ ಮಾಡ್ತಾ ಇದ್ದೇವೆ. ನನಾತ್ಸಮ ಫರಿಸ್ತಾ ಹಗೂರತೆ ಅನುಭವ ಮಾಡ್ತಾ ಇದ್ದೇನೆ. ಡಬಲ್ ಲೈಟ್ ಫರಿಸ್ತಾ, ಡಬಲ್ ಲೈಟ್ ಫರಿಸ್ತಾ. ಬಾಪ್ ದಾದಾ ಪ್ರತಿಯೊಂದು ಮಗುವಿನ ತಲೆಯ ಮೇಲೆ ವರದಾನಿ ಹಸ್ತವನ್ನಿಟ್ಟು ವರದಾನವನ್ನು ಕೊಡ್ತಾ ಇದ್ದರೆ. ಮೇರೆ ಲಾಡಲೆ ಮೀಚೆ ಪ್ಯಾರೆ ಬಚ್ಚೆ ಸಿಕ್ಕಿಲ್ಲದೆ ಬಚ್ಚೆ ತೀವ್ರ ಪುರುಷಾರ್ಥಿ ಭವ, ನಿರಂತರ ಯೋಗಿ ಭವ, ತಪಸ್ವಿ ಮೂಢ ಆತ್ಮ ಭವ, ಯೋಗಿ ಭವ, ಪವಿತ್ರ ಭವ. ಎಲ್ಲ ವರದಾನಗಳಿಂದ ಭರ್ಪೂರ ಮಾಡುತ್ತ ಪರಮಾತ್ಮ ವರದಾನಿ ಹಸ್ತವನ್ನು ತಲೆಯ ಮೇಲೆ ಅನುಭವ ನಿರಂತರ ಮಾಡ್ತಾ ಇದ್ದೇನೆ. ಪರಮಾತ್ಮನ ವರದಾನಿ ಹಸ್ತದಿಂದ ಕೆಂಪು ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳೆಲ್ಲ ತಲೆಯಿಂದ ಪಾದದವರೆಗೂ ಶರೀರದ ಅಂಗಂಗದಲ್ಲಿ ಹರಡಿ ಶರೀರ ಸದೃಢವಾಗ್ತಾ ಇದೆ. ಆತ್ಮಿಕ ಸ್ಮೃತಿ ಹೆಚ್ಚುತ್ತಿದೆ. ಪುರುಷಾರ್ಥ ಸಹಜವಾಗುತ್ತಿದೆ. ಪರಮಾತ್ಮ ಸ್ನೇಹ ಸರಳವಾಗಿ ಪುರುಷಾರ್ಥವನ್ನು ಮಾಡಿಸುತ್ತಿದೆ. ಅನುಭವಕ್ಕೆ ಬನ್ನಿ. ಬಾಪ್ ದಾದಾ ಮುಗುಳ್ನ ಗುಚ್ಛ ಎಲ್ಲ ಮಕ್ಕಳಿಗೆ ರಿವೈಸ್ ಮಾಡ್ತಾ ಇದ್ದಾರೆ ಇಂದಿನ ವಾಣಿಯನ್ನು. ಈ ಗೀತೆಯ ಮುಖಾಂತರ ನಾವೆಲ್ಲರೂ ಈ ದಿನದ ವಾಣಿ ಸಂಡೆ ವಾಣಿಯನ್ನು ರಿವೈಸ್ ಮಾಡಿಸ್ತಾ ಇದ್ದಾರೆ. ಬಾಬರವರು ಅನುಭವ ಮಾಡಿ. ಬಾಬಾ ಹಾಕಿರುವಂತಹ ರೆಕಾರ್ಡ್ ಅನುಭವ ಮಾಡಿ. ವಚನದಲ್ಲಿ ಬಾಬಾ ಈ ರೆಕಾರ್ಡ್ ಕೇಳಿಸ್ತಾ ಇದ್ರು. ಇದರಿಂದ ಇಡೀ ಮುರಳಿ ನೆನಪಿರಬೇಕು. ಶಿವ ಬಾಬಾ ಕಿಸನೆ मेहनत से मुक्त विधेयी है, हम सबके प्यारे बनते हैं, सब हमको प्यारे लगते हैं, हम रहते सदा विधेयी हैं, हम शिव बाबा के स्नेही हैं। ಅನುಭವ ಮಾಡ್ತಾ
ಮಾಡ್ತಾ ಇದ್ದಾರೆ. ಪರಮಾತ್ಮನ ಹಸ್ತ ನಮ್ಮೆಲ್ಲರ ತಲೆಯ ಮೇಲಿದೆ. ಪರ್ಮನೆಂಟ್ ಪರಮಾತ್ಮ ವರದಾನಿ ಹಸ್ತ ತಲೆ ಮೇಲಿದೆ ಅನ್ನುವಂತಹ ಅನುಭವಕ್ಕೆ ಬನ್ನಿ, ಪ್ರಾಕ್ಟಿಕಲ್ ಅನುಭವಕ್ಕೆ ಬನ್ನಿ. ಈಶ್ವರನ ವರದಾನಿ ಹಸ್ತ ನನ್ನ ತಲೆ ಮೇಲಿದೆ. ಆ ವರದಾನಿ ಹಸ್ತದಿಂದ ಸದಾ ಸರ್ವಶಕ್ತಿಯ ಕಿರಣಗಳು ಹರಿಯುತ್ತಿದೆ. ನನ್ನ ಆತ್ಮನ ಮಸ್ತಕ, ಶರೀರದ ಅಂಗದಲ್ಲಿ ಆತ್ಮದಲ್ಲಿ ಯಾವುದೇ ವಿಕರ್ಮ ಆಗಲಿಕ್ಕೆ ಬಿಡ್ತಿಲ್ಲ. ವಿಕರ್ಮ ಆಗಿರುವುದನ್ನೆಲ್ಲ ವಿಕರ್ಮದ ಭಸ್ಮ ಮಾಡ್ತಾ ಇದೆ. ನಿರಂತರ ಪರಮಾತ್ಮ ವರದಾನಿ ಹಸ್ತ ನನ್ನ ತಲೆಯ ಮೇಲೆ ಇದೆ, ಪರ್ಮನೆಂಟ್ ತಲೆಯ ಮೇಲಿದೆ. ಅನುಭವ ಮಾಡ್ತಾ ಇದ್ದೇವೆ ನಾವೆಲ್ಲರೂ. ಪರ್ಮನೆಂಟ್ ಪರಮಾತ್ಮ ವರದಾನಿ ಹಸ್ತದಲ್ಲಿ ಪರಮಾತ್ಮ ಸ್ನೇಹಿಯಾಗಿದ್ದೇವೆ, ಪರಿಶ್ರಮದಿಂದ ಮುಕ್ತರಾಗಿದ್ದೇವೆ. ನಾವೆಲ್ಲರೂ ಪರಮಾತ್ಮ ವರದಾನಿ ಹಸ್ತವನ್ನು ಅನುಭವ ಮಾಡ್ತಾ ಇದ್ದೇವೆ. ಸೂಕ್ಷ್ಮವತನದಲ್ಲಿ ಬಾಪ್ದಾದಾರವರ ವರದಾನಿ ಹಸ್ತ ಯಾವ ಮಗುವಿಗೆ ಪ್ರಾಕ್ಟಿಕಲ್ ಅನುಭವದಲ್ಲಿ ಬರ್ತಾ ಇದೆ ಅಂತಹ ಮಕ್ಕಳು ಮನಾಭವಸ್ಥೆ ಮನಸ್ಸು ಬುದ್ಧಿಯನ್ನು ಪರ್ಮನೆಂಟ್ ಬಾಪ್ದಾದಾರವರ ಜೊತೆಗೆ ಜೋಡಿಸಿದ್ದೇವೆ. ಎದುರುಗಡೆ ಬಾಪ್ದಾದಾ ಎದುರುಗಡೆ ಬಾಪ್ದಾದಾ
ಬಾಪ್ದಾದ ಏನು ಹೇಳ್ತಾರೆ, ಪ್ರತಿಯೊಂದು ಮಗುವಿಗೆ ಏನು ಹೇಳ್ತಾರೆ ಬಾಪ್ದಾದ, ಎಲ್ಲ ಮಕ್ಕಳನ್ನ ಸಮೀಪದಲ್ಲಿ ನೋಡ್ತಾ ಹೇಳ್ತಿದ್ದಾರೆ, ಮಕ್ಕಳೇ ಪರಿಸ್ಥಿತಿಗೆ ಹೆದರಬೇಡಿ, ಎದುರಿಸಲಿಕ್ಕೆ ವಿಧಿಯನ್ನು ಹೇಳ್ಕೊಡ್ತೀನಿ, ಡೋಂಟ್ ವರಿ ಮಕ್ಕಳೇ. ಪರಿಸ್ಥಿತಿಗಳು ಬಂತ ವರಿ ಮಾಡ್ಕೋಬೇಡಿ. ನಿನ್ನೇನಂದ್ರು ಪರಿಸ್ಥಿತಿ ಭೂತ ಥರ ಬಂದ್ಬಿಡ್ತು, ಭೂತ ಓಡಿಸೋರ್ ಥರ ಆಗಿರ್ತೀರಿ ನೀವು ಎಲ್ಲ ಮಕ್ಕಳು ಅಂತಾರೆ ಬಾಬರು. ಇವತ್ತು ಬಾಬಾ ಏನು ಹೇಳ್ತಾರೆ, ಮಕ್ಕಳೇ ಮಾಯಾ ಮತ್ತು ಪರಿಸ್ಥಿತಿಯನ್ನು ಎದುರಿಸುವಂತಹ ವಿಧಿ ಹೇಳ್ಕೊಡ್ತೀನಿ, ಕೇಳಿಸ್ತೀನಿ. ಯಾವಾಗಾದರೂ ಮಾಯೆ ಯಾವುದೇ ವಿಕರಾಳ ರೂಪದಲ್ಲಿ ಬರಲಿ, ಅದು ಏನು ಮಾಡಬೇಕು, ಈಗಿನ ದಿನಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಲ್ಲ ಮಾಯೆ ಏನು ಅಂತ, ಅದಕ್ಕೂ ಗೊತ್ತಾಗತ್ತೆ ಮಾಯೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರಲ್ಲಪ್ಪ ಅಂತ. ಮತ್ತೆ ಬೇರೆ ಬೇನಲ್ಲಿ ಬರ್ತದೆ, ಹೇಗೆ ಬರ್ತದೆ ಅದಕ್ಕೆ ವಿಧಿ. ಯಾವುದೇ ವಿಕರಾಳ ರೂಪದಲ್ಲಿ ಮಾಯೆ ಬಂತು ಅಂದರೆ ಸದಾ ಸದಾ ನೀವು ನಿಮ್ಮಲ್ಲಿ ನಿಮಗೆ ನಿಮ್ಮಷ್ಟಕ್ಕೆ ನೀವೇನು ಮಾಡಬೇಕು, ಆಟ ನೋಡಿ, ಕುಸ್ತಿ ಆಟ ನೋಡಿದ್ರಿ ಎಲ್ರು, ಬಾಬಾ ಕೇಳಿದ್ರಿ ಕುಸ್ತಿ ನೋಡಿದ್ರಲ್ಲ, ಹಳ್ಳಿಗಳ ಕಡೆ ಕುಸ್ತಿ ಆಡ್ತಾರಲ್ಲ. ವಿಕರಾಳ ರೂಪ ಮಾಯದು ಬಂತು ಅಂದ್ರೆ ವಿಚಾರ ಮಾಡ್ರಿ, ಸರಿ ವಿಚಾರ ಮಾಡ್ರಿ, ತಿಳ್ಕೊಳ್ರಿ. ಕುಸ್ತಿ ಆಟ ಆಡ್ತಿದ್ರಿ, ಭಾಳ ಚೆನ್ನಾಗಿ ಹೊಡೀರಿ, ಅದಕ್ಕೆ ಆಯುಷ್ಯರು ಮಾಯೆ ಹೊಡೀರಿ. ಬಾಬಾ ಹೇಳ್ತೀರಿ ಇವತ್ತು ಪರವಾನಗಿ ಕೊಟ್ಟಿದ್ದಾರೆ ಹೊಡೆಯೋಕ್ಕೆ, ಮಾಯನಂತ ಮನುಷ್ಯರಿಗೆ ಹೊಡಿತೀರಿ. ಹೆದರಬೇಡ್ರಿ, ಆಟ ಕುಸ್ತಿ ಸಾಕ್ಷಿಯಾಗಿ ಆಟ ಆಡೋದ್ರಲ್ಲಿ ಮಜಾ ಬರ್ತದೆ. ಸಾಕ್ಷಿಯಾಗಿ ಆಟ ಆಡಬೇಕು. ಈ ಮಾಯ ಬಂತು ಅಂದರೆ ಹೆದರು ಬಿಡ್ತೀರಿ. ಮಾಯ ಬಂತು ಅಂತ ಹೆದರು ಬಿಡ್ತೀರಿ ಅಷ್ಟು. ನೆಕ್ಕೋರೆ ಶಾರದಕ್ಕೋರೆ ಹೆದರ್ಬೇಡ್ರಿ. ಏನೇ ಈಗ ಸ್ವಲ್ಪ ಒಂದಿಷ್ಟು ತಾಕತ್ತಿಲ್ಲ ಮಾಯೆಯಲ್ಲಿ. ಪೇಪರ್ ಶೇರ್ ರೂಪದಷ್ಟೇ, ಪೇಪರ್ ಮಾಡಿದೆ. ಅವ್ರ ಶಕ್ತಿ ದಿಲ್ಲಿನೂ ಇಲ್ಲ, ದಿಲ್ಲಿ ಅಷ್ಟೂ ಇಲ್ಲ ಮಾಯದು. ಅರ್ಥ ಆಗ್ತಿದೆ ಎಲ್ರಿಗೂ ಏನು ಹೇಳ್ತಿದ್ದಾರೆ ನಿಮಗೆ ಹೆದರ್ಸಲಿಕ್ಕೋಸ್ಕರ ದೊಡ್ಡ ರೂಪದಲ್ಲಿ ತೋರಿಸುತ್ತದೆ. ಏನಾಗುತ್ತೆ बाप दादा ಏನಾಗತ್ತೆ ಅಂತ ವಿಚಾರ ಮಾಡಬೇಕು. ಏನು ಮಾಡಲಿ, ಹೇಗಿರುತ್ತೋ, ಹೆಂಗಾಗುತ್ತೋ, ಏನಾಗುತ್ತೋ, ಏನು ಪಾಠವನ್ನು ಓದಿಸಿದ್ದೀನಿ, ಏನೇ ಆಗುತ್ತೆ ಅದು ಒಳ್ಳೆ ಇನ್ನೂ ಒಳ್ಳೇದಾಗುತ್ತೆ. ಜೋರ್ ಮಾಯ ಬಂದರೆ ಇನ್ನೂ ಒಳ್ಳೇದಾಗ್ತಿದೆ ನಿಮಗೆ. ಸಾಕ್ಷಿಯಾಗಿ ನೋಡ್ರಿ, ಗೆಲ್ರಿ, ಹೊಡಿರಿ, ಬ್ರಾಹ್ಮಣರಾಗುವುದು
ಬ್ರಾಹ್ಮಣರಾಗೋದಂದ್ರೆ ಒಳ್ಳೇದು. ಯಾಕಾದರೂ ಬ್ರಾಹ್ಮಣ ಅನ್ನೋ ಕ್ವಶನ್ ಬರಬಾರ್ದು. ಆಮೇಲೆ ಮಾತುಗಳು ಈ ಥರ ಬರ್ತವೆ, ಈ ಥರ ಯಾವುದು ಇನ್ನು ಸ್ವಪ್ನದಲ್ಲೂ ಇರುವುದಿಲ್ಲ, ಅದು ಅಂಥದ್ದು ಪರಿಸ್ಥಿತಿ ಬಂದಿದೆ, ಗೊತ್ತೇ ಇರೋದಿಲ್ಲ. ಅಯ್ಯೋ ನಾನಾ ಇದು ಅನ್ಸುತ್ತೆ. ಕೆಲವೊಂದು ಮಾತುಗಳು ಈ ಥರ ಬರ್ತವೆ, ಸಮಯ ಬರ್ತದೆ. ಅಜ್ಞಾನ ಕಾಲದಲ್ಲೂ ಈ ಥರ ಮಾಡಲು ತಪ್ಪನ್ನು ನಾವು ಜ್ಞಾನದ ಒಳಗಡೆ ಬಂದ ಮೇಲೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅಜ್ಞಾನ ಕಾಲದಲ್ಲಿ ಯಾವತ್ತೂ ಈ ಥರ ಸ್ಥಿತಿ ಕೆಳಗೆ ಬರಲಿಲ್ಲ. ಜ್ಞಾನದಲ್ಲಿ ಬಂದ ಮೇಲೆ ಈ ಥರ ತೊಂದರೆಗಳು ಸ್ಟಾರ್ಟ್ ಆಯಿತು. ಭಯ ಪಟ್ಟು ಬಿಡ್ತಾರೆ. ಅಯ್ಯೋ ಜ್ಞಾನವನ್ನು ಬಿಟ್ಟು ಬಿಡೋದೇನೋ ಅನಿಸುತ್ತೆ, ಬೇಡಪ್ಪ ಇದು ಅನಿಸುತ್ತೆ. ಆದರೆ ವಿಜಯಲಕ್ಷ್ಮಿ ಅಕ್ಕವರು, ನಿರ್ಮಲಾ ಅಕ್ಕವರು ಕೇಳಿಸ್ಕೊಳ್ತಾ ಇದ್ರು, ಬಾಬಾ ನೋಡ್ತಾ ಇದ್ರು. ಯಾವುದೇ ಪರಿಸ್ಥಿತಿ ಬರ್ತದೆ, ಆ ಪರಿಸ್ಥಿತಿಯನ್ನು ತಮ್ಮ ಸ್ವಲ್ಪ ಸಮಯಕ್ಕಾಗಿ ಶಿಕ್ಷಕ ಅಂತ ತಿಳ್ಕೊಡ್ರಿ. ಪರಿಸ್ಥಿತಿ ಯಾವಾಗ ನಿಮ್ಮನ್ನು ವಿಶೇಷ ಶಕ್ತಿ ಅನುಭವಿ ಮಾಡಿಸುತ್ತೆ, ಶಕ್ತಿಯ ಅನುಭವಿ ಮಾಡಿಬಿಡ್ತದೆ. ನಿಮಗೆ ಒಂದು ಸಹನ ಶಕ್ತಿ ಬರ್ತದೆ, ಆಟೋಮೆಟಿಕ್ ಅನುಭವ ಮಾಡಿಸುತ್ತೆ. ಮತ್ತು ಭಿನ್ನತನೆ, ನಾರಾತನ, ನಾಷ್ಟಮೋಹ, ಇನ್ನೊಂದು ನೋಡಿ ಎದುರಿಸುವ ಶಕ್ತಿ. ಈ ಪಾಠವನ್ನ ನಮಗೆ ಓದಿಸುತ್ತದೆ, ಹೇಳ್ಕೊಡ್ತದೆ. ಇವಾಗಲೇ ಕಲೀರಿ ಅಂತ ಕಲಿಸುತ್ತೆ, ಪಾಠವನ್ನು ಕಲಿಸುತ್ತೆ. ಸಮಯ ಈ ಪರಿಸ್ಥಿತಿ ಎರಡು ಪಾಠವನ್ನು ಓದಿಸ್ಲಿಕ್ಕೆ ಬರ್ತದೆ, ಒಂದು ಸಹನ ಶಕ್ತಿ, ಇನ್ನೊಂದು ಎದುರಿಸುವ ಶಕ್ತಿ ಅಂತ. ಹೆದರ್ತಿರಲ್ಲ, ಇವರಂತೂ ಹೆದರಿ ಬಿಟ್ಟಿದ್ದಾರೆ. ಸರಿಯಾಗಿ ಹೊಡಿಬೇಕು, ಇವ್ರನ್ನ ಸರಿಯಾಗಿ ಹೊಡಿಬೇಕು ಅಂತ. ಈಗ ನೋಡಿ, ರಿಂಗಲ್ಲಿ, ಬಾಕ್ಸಿಂಗಲ್ಲಿ, ಕುಸ್ತಿಯಲ್ಲಿ ಯಾರಾದರೂ ಹೆದರ್ತಾ ಇದ್ದಾರೆ ಅಂದರೆ ಅವ್ರನ್ನ ಇನ್ನಷ್ಟು ಜೋರು ಹೊಡೆದು ಬಿಡ್ತಾರೆ. ಹಾಗೆ ಯಾರು ಭಯ ಪಡ್ತಾರೆ ಅವರಲ್ಲಿ ಭೂತ ಸೇರ್ಕೊಂಡ್ಬಿಡ್ತವೆ. ಹಾಗೆ ನೀವು ಹೆದರಿದ್ದೇ ನಿಜ ಆದರೆ ಮಕ್ಕಳೇ, ಮಾಯ ಜೋರಾಗಿ ಹೊಡೆಯತ್ತಂತೆ, ಇನ್ನಷ್ಟು ಹೊಡೆಯತ್ತಂತೆ. ಅದಕ್ಕೆ ಪಾಠವನ್ನು ಕಲಿಸ್ಲಿಕ್ಕೆ ಬಂದಿದೆ, ಇದನ್ನು ಡಿಟ್ಯಾಚ್ ಆಗಿ ಒಬ್ಸರ್ವ್ ಮಾಡಿ ನೀಟಾಗಿ ಅದನ್ನು ಮ್ಯಾನೇಜ್ ಮಾಡಿ ಅಂತದಂತೆ ಬಾಬಾ ಹೇಳ್ತಿದ್ದಾರೆ. ಪ್ರತಿಯೊಂದು ಮಕ್ಕಳು ನೀವು ಭಯ ಪಡಬೇಡ್ರಿ, ಘಬರಾವ್ ಮತ್ತು ಹೆದರಿದ್ರಿ ಅಂದರೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ. ಮಾಯನ್ನು ಜೋರು ಹೊಡೆಯುತ್ತೆ. ಪರಿಸ್ಥಿತಿ ಬಂದರೆ ಎದುರಿಸುವ ಶಕ್ತಿ ಮತ್ತು ಸಹನ ಶಕ್ತಿಯನ್ನು ನಮಗೆ ವೃದ್ಧಿ ಮಾಡ್ತದೆ. ಈ ಪಾಠವನ್ನು ಕಲಿಸಿ ಹೋಗ್ತದೆ. ಹೆದರಬೇಡ್ರಿ ಮಕ್ಕಳೇ, ಹೆದರಬೇಡ್ರಿ. ಮೊದಲನೇ ಟ್ರಸ್ಟಿ ಅಲ್ವಾ, ಎಲ್ಲ ನಮ್ದೇನು ಸೌಭಾಗ್ಯಕ್ಕೆ ಎಲ್ಲ ಪರಮಾತ್ಮನಿಗೆ ಒಪ್ಪಿಸ್ಬಿಟ್ಟಿದ್ವಿ. ಪರಮಾತ್ಮನಿಗೆ ನಾವು ಕಂಪ್ಲೀಟ್ ಒಪ್ಪಿಸ್ಬಿಟ್ಟಿದ್ವಿ, ನಮ್ದೇನೂ ಇಲ್ಲ.
ನಂದೇನಾಗುತ್ತೆ बस घर का आता है ना तो घर पर होती ನಂದೇನಾಗುತ್ತೋ ಏನೋ ಅಂತ ಹೀಗೆ ಭಯಪಡಬಾರ್ದು. अच्छा है और अच्छा होना ही है. ಚೆನ್ನಾಗಿದೆ, ಬರುವ ಪರಿಸ್ಥಿತಿಗಳು ಇನ್ನೂ ಚೆನ್ನಾಗಾಗುತ್ತೆ, ನಿಶ್ಚಿಂತವಾಗಿರ್ರಿ ಅಂತಾರೆ ಬಾಬಾ. ಅರ್ಥ ಆಗ್ತಿದೆ ಎಲ್ರಿಗೂ? ಲಾಸ್ಟ್ ಮಿನಿಟಲ್ಲಿ ಬಾಬಾ ಎಲ್ರಿಗೂ ದೃಷ್ಟಿ ಕೊಟ್ಟು ಹೇಳ್ತಾ ಇದ್ದಾರೆ, ಚೆನ್ನಾಗಿದ್ದೀರಿ, ಇನ್ನೂ ಚೆನ್ನಾಗಿ ಹಾಗೆ ಆಗ್ತೀರಿ, ನಿಶ್ಚಿತ ಇದು, ಪಕ್ಕಾ ಫಿಕ್ಸ್ಡ್ ಅಂತಿದ್ದಾರೆ ಬಾಬಾ, ನಿಶ್ಚಿತ ಇದೆ. ಇದಕ್ಕೆ ಹೇಳಲಾಗ್ತದೆ ಸಮರ್ಥ ಸ್ವರೂಪ ಅಂತ ಹೇಳಲಾಗ್ತದೆ. ಇದಕ್ಕೇನು ಹೇಳಲಾಗ್ತದೆ? ಸಮರ್ಥ ಸ್ವರೂಪ. ಬನ್ನಿ ಸಮರ್ಥ ಸ್ವರೂಪಿಗಳೇ, ಸಮರ್ಥ ಆತ್ಮಗಳೇ ಬನ್ನಿ, ಸಮರ್ಥ ಸ್ವರೂಪಧಾರಿಗಳೇ ಬನ್ನಿ. ನಾನು ನಿಮ್ಮನ್ನೆಲ್ಲರನ್ನ ನಿಮ್ಮ ಮನೆಗೆ ಕರೆದುಕೊಂಡು ಹೋಗುವೆ. ಬನ್ನಿ ಬಾಬಾ ನಮ್ಮೆಲ್ಲರನ್ನ ಬಾಪ್ ದಾದಾರವರು ಕೈ ಹಿಡಿದು ಬಾಪ್ ದಾದಾರವರು ನಮ್ಮೆಲ್ಲರನ್ನ ಸ್ಥೂಲ ಮನೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ವಚನದಿಂದ, ಸೂಕ್ಷ್ಮ ವತನದಿಂದ ಬಾಪ್ ದಾದಾರವರ ಜೊತೆಗೆ ಜೊತೆಗೆ ಸೂಕ್ಷ್ಮ ವತನದಿಂದ ನಾವೆಲ್ಲ ಆಕಾರಿ ಫರಿಸ್ತೆಗಳಾಗಿ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸಂಗಮದ ಸ್ಥೂಲ ಮನೆಗೆ, ಮಧುಬನದ ಪಾಂಡವ ಭವನದ ಹಿಸ್ಟರಿ ಹಾಲಲ್ಲಿ ಕರೆದುಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದೀರಿ. ಹಿಸ್ಟರಿ ಹಾಲಲ್ಲಿ ಮಮ್ಮ ಇದ್ದಾರೆ, ಮಮ್ಮ ಮುಗುಳ್ನ ಗುಚ್ಚ. ಎಲ್ರಿಗೂ ಸಹನ ಶಕ್ತಿ ಅವಶ್ಯಕತೆ ಇದೆ, ಎದುರಿಸುವ ಶಕ್ತಿ ಅವಶ್ಯಕತೆ ಇದೆ. ಭಲೇ ಶರೀರದ ಏನೇ ತೊಂದರೆಗಳಿರಲಿ ಮಕ್ಕಳೇ, ಅಥವಾ ಯಾವುದೇ ಆತ್ಮನ ಹಿಂಸೆ ನಿಮಗೆ ಸಿಗ್ತಿರ್ಬೋದು, ಯಾವುದೇ ಆತ್ಮ ಹಿಂಸಿಸ್ತಾ ಇರ್ಬೋದು, ತೊಂದರೆ ಕೊಡ್ತಾ ಇರ್ಬೋದು, ಬೇಜಾರು ಮಾಡ್ತಾ ಇರ್ಬೋದು, ಸಹನೆ ಮಾಡಿಕೊಡ್ರಿ, ವರಿ ಮಾಡ್ಕೋಬೇಡ್ರಿ. ಏನಾಗೋದಿದೆ, ಲೆಕ್ಕಾಚಾರ ಚುಕ್ತ ಆಗ್ತಾ ಇದೆ, ಸ್ವಲ್ಪ ಸಹನೆ ಮಾಡಿ ನೋಡಿ, ನಿಶ್ಚಿಂತ ಚಕ್ರವರ್ತಿಗಳಾಗೋರಿದ್ದೀರಿ ಅಂತ ಮಮ್ಮಾರವರು ಕೂಡ ಪಾಠವನ್ನು ಓದಿಸ್ತಾ ನಮ್ಮೆಲ್ಲರಿಗೂ ದೃಷ್ಟಿ ಕೊಡ್ತಾ ಇದ್ದಾರೆ. ಬಾಪ್ ದಾದಾ ಮತ್ತು ಎಲ್ಲ ಪೂರ್ವಜ ಆತ್ಮರು ನಾವೆಲ್ಲ ತೀವ್ರ ಪುರುಷಾರ್ಥಿ ಮಕ್ಕಳನ್ನು ಮಧ್ಯದಲ್ಲಿ ನಿಲ್ಲಿಸಿ ಸುತ್ತಲೂ ಎಲ್ಲ ಪೂರ್ವಜ ಆತ್ಮರು, ಎಲ್ಲ ದಾದಿಯರಿದ್ದಾರೆ. ದಾದಿ ಗುಲ್ಜಾರ್, ದಾದಿ ಪ್ರಕಾಶ್ಮಣಿ, ದಾದಿ ಹೃದಯ ಪುಷ್ಪ, ದಾದಿ ಚಂದ್ರಮಣಿ, ದಾದಿ ಬ್ರಜೇಂದ್ರ, ದಾದಿ ಸುಂದರಿ, ದಾದಿ ಜಾನಕಿ, ದಾದಿ ರಚನ ಮೋಹಿನಿ, ಇನ್ನಿತರ ಎಲ್ಲ ದಾದಿಯರು, ದೀದಿ ಮನ್ಮೋಹಿನಿ, ಮಮ್ಮ, ಬ್ರಹ್ಮ ಬಾಬಾ ಎಲ್ಲರೂ ಸುತ್ತಲೂ ಇದ್ದಾರೆ. ನಾವೆಲ್ಲರೂ ಮಧ್ಯದಲ್ಲಿದ್ದೇವೆ. ನಾವೆಲ್ಲ ಮಕ್ಕಳಿಗೆ ವಿಶೇಷ ಶಕ್ತಿಯನ್ನು ತುಂಬುತ್ತಾ ಇದರೆಲ್ಲ ಪೂರ್ವಜರಿಂದ ಪವರ್ಫುಲ್ ದೃಷ್ಟಿ ರೂಹರ್ಹಾನ್ ಮಾಡ್ತಾ ಇದ್ದೇವೆ, ರೂಹರ್ಹಾನ್ ಮಾಡ್ತಾ ಇದ್ದೇವೆ. ಬಾಪ್ ದಾದಾರವರು ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಮೇಲೆ ಸ್ವಲ್ಪ ಎತ್ತರದಲ್ಲಿ ಇಲ್ಲಿ ನೋಡಿದರೆ ಎಲ್ಲ ಪೂರ್ವಜರಿಂದ ಪವರ್ಫುಲ್ ಪವಿತ್ರತೆಯ ಶಕ್ತಿಯನ್ನು ಗ್ರಹಿಸುತ್ತಾ ನಿಧಾನವಾಗಿ ನಾವೆಲ್ಲರೂ ಮುಗುಳ್ನಗ್ತಾ ಶಾಂತಿ ಸ್ತಂಭದ ಕಡೆ, ಶಾಂತಿ ಸ್ತಂಭದ ಕಡೆ ಬನ್ನಿ. ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ. ಎಲ್ಲರೂ ಪ್ರಾಕ್ಟಿಕಲ್ ಅನುಭವ ಮಾಡ್ತಾ ಇದ್ದೀರಿ. ಅಂತರ್ಮನಸ್ಸನ್ನು ವಹನ ಮಾಡಿಕೊಂಡು ಇವಾಗ ಅನುಭವಕ್ಕೆ ತನ್ನಿ. ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಶಾಂತಿ ಸ್ತಂಭ, ಬಾಪ್ ದಾದಾರವರಿದ್ದಾರೆ. ಪವರ್ಫುಲ್ ದೃಷ್ಟಿ, ಶಾಂತಿಯ ಕಿರಣಗಳು ಟವರ್ ಆಫ್ ಪೀಸ್ನ ಮುಂದೆ, ಟವರ್ ಆಫ್ ಪ್ಯೂರಿಟಿ ಮುಂದೆ ಪವಿತ್ರತೆಯ ಶಕ್ತಿ.
ಪವಿತ್ರತೆಯ ಶಕ್ತಿಯನ್ನು ಗ್ರಹಿಸುತ್ತಾ ಟವರ್ ಆಫ್ ಮೈಟ್ನ ಮುಂದೆ ಸರ್ವಶಕ್ತಿಯ ಕಿರಣಗಳನ್ನು ಗ್ರಹಿಸುತ್ತಾ ನಿಧಾನವಾಗಿ ಟವರ್ ಆಫ್ ನಾಲೇಜ್ ಜ್ಞಾನ ಸ್ತಂಭದ ಮುಂದೆ ಬಂದಿದ್ದೀವಿ. ಜ್ಞಾನದ ಬೆಳಕನ್ನು ಅನುಭವ ಮಾಡ್ತಾ ಇದ್ದೀವಿ. ನಿಧಾನವಾಗಿ ಕುಟೀರಕ್ಕಿಂತ ಮುಂಚಿತವಾಗಿ ಏನು ಬರ್ತದೆ? ಬಾಪ್ ದಾದಾರವರ ಕಮರ. ಬಾಪ್ ದಾದಾರವರ ಕಮರದಲ್ಲಿ ಮೊದಲು ಕುಳಿತುಕೊಳ್ಳಿ ಮಕ್ಕಳೇ ಅಂತಿದ್ದಾರೆ. ಬಾಬ್ರವರೆಲ್ಲರನ್ನು ಕೂರಿಸ್ತಾ ಇದ್ದಾರೆ. ಯಾವ ಮಗು ನಿಶ್ಚಯ ಬುದ್ಧಿಯಿಂದ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸುವ ಪ್ರಯತ್ನದಲ್ಲಿದೆ, ತೀವ್ರ ಪುರುಷಾರ್ಥವನ್ನು ಮಾಡುವ ಪ್ರಯತ್ನದಲ್ಲಿದೆ ಅಂತಹ ಮಕ್ಕಳನ್ನೆಲ್ಲರೂ ಬಾಪ್ ದಾದಾರವರ ಕಮರದಲ್ಲಿ ಕೂರಿಸಿ ಪವರ್ಫುಲ್ ದೃಷ್ಟಿ ಅನುಭವ ಮಾಡಿ. ಎದುರುಗಡೆ ಬಾಪ್ ದಾದಾರವರ ನಯನಗಳಿಂದ ಕರೆಂಟ್ ನಿರಂತರ ಆತ್ಮದಲ್ಲಿ ಬಂದು ಹರಿಯುತ್ತಿದೆ, ತುಂಬಿಕೊಳ್ಳುತ್ತಿದೆ, ಕಂಪ್ಲೀಟ್ ತುಂಬಿಕೊಳ್ತಾ ಇದೆ. ಅನುಭವ ಮಾಡಿದ್ರಿ? ವೆರಿ ಗುಡ್. ತುಂಬಿಕೊಳ್ತಾ ಇದೆ. ವಿಶೇಷವಾಗಿ ಸಡನ್ನಾಗಿ ಬಾಪ್ ದಾದಾರವರ ಕಮರಾದಲ್ಲಿ ಮನೆಯಲ್ಲಿ ಯಾವ ಆತ್ಮಗಳಿದೆ, ಆತ್ಮಗಳ ಜೊತೆ ಲೆಕ್ಕಾಚಾರ ಏನಾದರೂ ಇರ್ಬೋದು ಏನೋ, ಅದಕ್ಕೆ ಬಾಪ್ ದಾದಾರವರು ಕೆಲವೊಂದು ಮಕ್ಕಳು ಮಾನಸಿಕ ತೊಂದರೆಗೆ ಒಳಗಾಗಿರುವಂತಹ ಮಕ್ಕಳಿದ್ದೀರಿ. ಹಾಗಾಗಿ ನಿಮ್ಮ ಮಾನಸಿಕ ತೊಂದರೆಗಳನ್ನ ನಾನು ಸರಿ ಮಾಡಬಲ್ಲೆ ಅಂತ ಏನು ಮಾಡ್ತಾ ಇದ್ದಾರೆ? ಬಾಪ್ ದಾದಾರವರ ಕಮರಾದಲ್ಲೇ ಯಾವ ಆತ್ಮಗಳಿಂದ ನಮಗೆ ನೋವು ಉಂಟಾಗ್ತಿದೆ ಆ ಎಲ್ಲ ಆತ್ಮಗಳನ್ನು ಪರಮಾತ್ಮ ಬಾಪ್ ದಾದಾರವರ ಕಮರದಲ್ಲೇ ಇಮರ್ಜ್ ಮಾಡಿ ಅವರಿಗೆ ತಾಕತ್ತನ್ನು ತುಂಬ್ತಾ ಇದ್ದಾರೆ, ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ಅವರೆಲ್ಲರೂ ಸ್ನೇಹಿ ಆಗ್ತಾ ಇದ್ದಾರೆ, ಸಹಯೋಗಿ ಆಗ್ತಾ ಇದ್ದಾರೆ. ಅನುಭವ ಮಾಡಿ. ನಿಮಗೆ ಯಾವ ಆತ್ಮನ ಮೇಲೆ ಬೇಜಾರಿದೆ, ಡೌಟ್ ಇದೆ, ಯಾವ ಆತ್ಮ ಅಂದರೆ ಆಗಿ ಬರ್ತಾ ಇಲ್ಲ, ಈರ್ಷ್ಯೆ ಬರ್ತಾ ಇದೆ, ಘೃಣ ಬರ್ತಾ ಇದೆ, ಇರಿಟೇಟ್ ಆಗ್ತಾಯಿದೆ, ಅಂತಹ ಎಲ್ಲ ಆತ್ಮಗಳನ್ನು ಈಶ್ವರನ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಇಮರ್ಜ್ ಮಾಡ್ಕೊಂಡಿದ್ವಿ. ಸ್ವಯಂ ಪರಮಾತ್ಮ ನಮ್ಮೆಲ್ಲರ ಕಣ್ಣುಗಳಿಗೆ ತೋರಿಸ್ತಾ ಇದ್ದಾರೆ, ದಿವ್ಯ ನೇತ್ರಕ್ಕೆ ತೋರಿಸ್ತಾ ಇದ್ದಾರೆ. ಬಾಪ್ ದಾದಾರವರ ಕಮರದಲ್ಲಿ ಎಂತೆಂಥ ಆತ್ಮಗಳಿದ್ದಾರೆ, ಎಲ್ಲ ಆತ್ಮಗಳಿಗೆ ಸ್ಪಷ್ಟವಾಗಿ ಬಾಪ್ ದಾದ ಹೇಳ್ತಿದ್ದಾರೆ, ಮಗು ಕ್ಷಮೆಯಾಚನೆ ಮಾಡು ಸಾಕು, ಲೆಕ್ಕಾಚಾರ ಚುಕ್ತ ಮಾಡಲಿಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ, ನೀವು ಕ್ಷಮೆ ಯಾಚಿಸು ಅಂತ. ಕ್ಷಮೆ ಯಾಚಿಸ್ತಾ ಇಲ್ಲ ಅಂದರೆ ನಿನಗೆ ಇನ್ನೂ ಅವರ ಪ್ರತಿ ಈರ್ಷೆ ಘೃಣ ಇದೆ ಮಗು. ನೀನು ಕ್ಷಮೆ ಯಾಚಿಸು ಒಂದು ಸಾರಿ ಸತ್ಯ ಹೃದಯದಿಂದ, ಹೇ ಆತ್ಮನ್ ನನ್ನನ್ನು ಕ್ಷಮಿಸು. ಎಷ್ಟು ಸಾರಿ ಕ್ಷಮೆ ಯಾಚಿಸ್ತಾ ಇದ್ದೀರಿ? ಅಷ್ಟು ಫಾಸ್ಟಾಗಿ ಎಲ್ಲ ಒಡೆದು ಹೋಗಿರೋ ಸಂಬಂಧ ಕೂಡಲಿಕ್ಕೆ ಪ್ರಯತ್ನ ಆಗ್ತದೆ. ಪ್ರಾಕ್ಟಿಕಲ್ ಕೂಡ್ತವೆ, ಒಡೆದು ಹೋಗಿರೋ ಸಂಬಂಧಗಳು ಸರಿ ಹೋಗ್ತವೆ. ಪ್ರಾಕ್ಟಿಕಲ್ ಆಗಿ ಯಾರೆಲ್ಲ ನಿಮ್ಮನ್ನು ದ್ವೇಷಿಸ್ತಾ ಇದ್ರು ಅವರೆಲ್ಲರೂ ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಶಾಂತ ಚಿತ್ತದವರಾಗ್ತಾ ಇದ್ದಾರೆ. ನಿಮ್ಮಲ್ಲೇನೋ ಒಂದು ಕರೆಂಟ್ ಇದೆ ಎನ್ನುವಂತಹ ಅನುಭವ ಅವರಿಗೆ ಮಾಡಿಸ್ತಾ ಇದ್ದಾರೆ ಬಾಪ್ ದಾದಾರವರು. ಇವರಿಗೆ ಇನ್ನು ಮುಂದೆ ನಾವು ಯಾವುದೇ ತರಹದ ಮಾತುಗಳನ್ನ ಮಾತನಾಡಬಾರ್ದು, ಯಾವುದೇ ಕೆಟ್ಟ ಅಪಶಬ್ದಗಳಿಂದ ಇವ್ರನ್ನ ಮಾತನಾಡಿಸಬಾರ್ದು. ಇವರು ದೇವತೆಗಳಾಗಿದ್ದಾರೆ, ಇವರಲ್ಲಿ ಒಂದು ಏನೋ ಕರೆಂಟ್ ಇದೆ ಎನ್ನುವಂತಹ ಅನುಭವ ಮಾಡಿಸ್ತಾ ಇದ್ದಾರೆ ಬಾಪ್ ದಾದ. ಯಾರಿಗೆ? ಯಾವ ಆತ್ಮನ ಮೇಲೆ ಡೌಟ್ ಇದೆ, ಯಾವ ಆತ್ಮ ಅಂದರೆ ಈರ್ಷ್ಯ ಬರ್ತಾ ಇದೆ, ಘೃಣ ಬರ್ತಾ ಇದೆ, ಯಾವ ಆತ್ಮ, ಎಲ್ಲ ಆತ್ಮಗಳಿಗೆ ವಿಶೇಷ ಸಕಾಶ ಅನುಭವ ಮಾಡ್ತಾ ಇದ್ದಾರೆ. ಬಾಪ್ ದಾದ ಸ್ವಯಂ ಶಕ್ತಿ ತುಂಬ್ತಾ ಇದ್ದಾರೆ. ನಾವೆಲ್ಲರೂ ಕ್ಷಮೆ ಯಾಚಿಸಿದ್ದೇವೆ. ಕ್ಷಮಾ ಕ್ಷಮಾ ಕ್ಷಮಾ. ಹೇ ಆತ್ಮ ನನ್ನನ್ನು ಕ್ಷಮಿಸು. ಬಾಪ್ ದಾದ ನಿಧಾನವಾಗಿ ಎಲ್ಲ ಮಕ್ಕಳನ್ನು ಕರೆದುಕೊಂಡು, ಪ್ರತಿಯೊಂದು ಮಗುವನ್ನು ಕರೆದುಕೊಂಡು ಬಾಪ್ ದಾದಾರವರು ಕುಟೀರಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಅನುಭವ ಮಾಡಿ. ಕುಟೀರದಲ್ಲಿ ಬಾಪ್ ದಾದಾರವರ ಜೊತೆ ಆತ್ಮಿಕ ಸ್ಮೃತಿ, ಆತ್ಮ ಬಿಂದು 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 ಬಿಂದು
ಬಿಂದು ಬಿಂದು ಬಿಂದು ಬಿಂದು ಬಿಂದು ಬಿಂದು ಬಿಂದು ಜ್ಯೋತಿ 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 ಜ್ಯೋತಿ. ಅನುಭವದಲ್ಲಿ ಬರ್ತಾ ಇದೆ. ಮೊದಲನೇ ಪಾಠವನ್ನು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತರುತ್ತೆ. ನಾನು ಆತ್ಮ ಸೆಕೆಂಡಿನಲ್ಲಿ ಕುಟೀರದಿಂದ ಆತ್ಮ ಫರಿಸ್ತಾಗಿ ಹಾರುತ್ತೆ. ಸೂಕ್ಷ್ಮ ವಚನವನ್ನು ತಲುಪುತ್ತಿದೆ. ಸೂಕ್ಷ್ಮ ವಚನದಲ್ಲಿ ನಾನು ಆತ್ಮ ಬಾಪ್ದಾದ ಮುಗುಳ್ನಗ್ತಾ ಬಚ್ಚೆ ಸದಾ ನಿಶ್ಚಿಂತ ರಹೋ. ಬಾಪ್ದಾದ ಮರಳಿ ಪ್ರತಿಯೊಂದು ಮಗುವನ್ನು ನೋಡುತ್ತಾ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಅಚಾನಕ್ ಹಾಗೂ ಹುಡುಗಾಟಿಕೆ, ಅಚಾನಕ್ ಹಾಗೂ ಹುಡುಗಾಟಿಕೆ ಅನುಭವ ಮಾಡಿ. ಬಾಬಾ ಏನು ಹೇಳ್ತಾ ಇದ್ದಾರೆ ವಿಚಾರ ಮಾಡಬಾರ್ದು. ಇನ್ನೂ ಸಮಯ ಇದೆ ಅಂತ ಇಷ್ಟು ಬೇಗ ವಿನಾಶ ಆಗೋಲ್ಲ, ಇದನ್ನು ವಿಚಾರ ಮಾಡಬೇಡ್ರಿ ಹಿಂಗೆ ಅಂತ ಇದೆ. ವಿನಾಶ ಆಗಬೇಕು ಅಚಾನಕವಾಗಿ, ವಿನಾಶ ಅಚಾನಕವಾಗಿ. ತಯಾರಿದ್ದೀರಾ ಅಂತ ಕೇಳಿ ಬರುವುದಿಲ್ಲ. ಎಲ್ಲ ಅಚಾನಕ್ ಆಗುತ್ತೆ. ಅಚಾನಕ್ ಸಂಪರ್ಕ ಆಗಿ ಬದಲಾವಣೆ ಅಚಾನಕ್ ಈ ತಾರೀಕಿಗೆ ವಿಚಾರ ಮಾಡಿದ್ದಿಲ್ಲ ತಾನೆ. ಅಚಾನಕ್ ಬ್ರಾಹ್ಮಣ ಅಚಾನಕ್ ಆಯ್ತು ತಾನೆ, ಬ್ರಾಹ್ಮಣ ಆದ್ರೆ ತಾನೆ ಸಂದೇಶ ಪಡೆದುಕೊಂಡು ಅಚಾನಕ್ ಬ್ರಾಹ್ಮಣ ಆದ್ರೆ ತಾನೆ. ಪರಿವರ್ತನೆಯೂ ಕೂಡ ಅಚಾನಕ್ ಆಗುತ್ತೆ. ಪರಿವರ್ತನೆ ಅಚಾನಕ್ ಆಗ್ತದೆ. ಮೊದಲು ಮಾಯ ನಿಮಗೆ ಇನ್ನೂ ಹುಡುಗಾಟ ಈಗ ಸ್ವಲ್ಪ ವಿಚಾರ ಮಾಡೋಣ. ವಿಚಾರ ಮಾಡಿದ್ರೆ ಅಂದರೆ ನೀವು ಹುಡುಗಾಟಿಕೆಯಲ್ಲಿ ಹೇಗೆ ಬರ್ತೀರಿ ಅಂದರೆ, ಇನ್ನೊಂದು ಸ್ವಲ್ಪ ರೆಸ್ಟ್ ತೊಗೊಂಡ್ರಾಯ್ತು, ಇನ್ನೊಂದು ಸ್ವಲ್ಪ ರೆಸ್ಟ್ ತೊಗೊಂಡ್ರಾಯ್ತು ಅಂತ. ಈಗ ಅಮೃತ ವೇಳೆ ಮಾಡಿಸುತ್ತಲ್ಲ ಮಾಯೆ, ಇನ್ನೊಂದು 5 ನಿಮಿಷ ಆಮೇಲೆ ಎದುರಾಯಿತು ಅಂತ ಹುಡುಗಾಟಿಕೆಯಲ್ಲಿ ಬರ್ತಿರಲ್ಲ, ಹಾಗೆ ಮಾಯೆ ಮಲಗಿಸ್ಬಿಡ್ತದೆ. ಅದಕ್ಕೆ ಭಾಳ ಏನು ಮಾಡಬೇಕು, ಅಚಾನಕ್ ಆಗೋದಿದೆ. ಮೊದಲು ಮಾಯೆ ತನ್ನ ಜಾಗಕ್ಕೆ ಹುಡುಗಾಟಿಕೆಯಲ್ಲಿ ತರ್ತದೆ. ಹುಡುಗಾಟಿಕೆ ಯಾವುದೇ ಮಾತಿನಲ್ಲಿ, ಸೇವೆಯಲ್ಲಿ ಆಗಿರ್ಬೋದು, ಯೋಗದಲ್ಲಿ ಆಗಿರ್ಬೋದು, ಧಾರಣೆಯಲ್ಲಿ ಆಗಿರ್ಬೋದು, ಸಂಬಂಧ ಸಂಪರ್ಕದಲ್ಲಿ ಆಗಿರ್ಬೋದು. ಇದಂತೂ ನಡೆಯುತ್ತೆ, ಇದಾಗತ್ತೆ. ಮೊದಲು ಮಾಯ ಹುಡುಗಾಟಿಕೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತದೆ. ತದನಂತರ ಅಚಾನಕ್ ವಿನಾಶ ಆಗ್ತದೆ. ಅಚಾನಕ್ ವಿನಾಶ ಆಮೇಲೆ ಹೇಳ್ಬೇಡಿ ಈ ಥರನೂ ಆಗುತ್ತಾ ಏನೋ ಅಂತ ಹೇಳೇ ಇಲ್ಲ. ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಮಕ್ಕಳೇ ನಾನು ಅಂತ. ಹುಡುಗಾಟಿಕೆ ಬರಬಾರದು, ಯಾವುದೇ ಮಾತಿನಲ್ಲಿ ಹುಡುಗಾಟಿಕೆ ಇರಬಾರ್ದು. 4 ಸಬ್ಜೆಕ್ಟ್ ಅಲರ್ಟ್, ಜ್ಞಾನ ಯೋಗ, ಧಾರಣಾ ಸೇವಾ, ಅಲರ್ಟ್ ಆಗಿರ್ಬೇಕು. ಯಾವಾಗ ಏನಾದರೂ ಆದ್ರೂ ಅಲರ್ಟ್ ಆಗಿರ್ಬೇಕು ಮಕ್ಕಳು, ಭಾಳ ಅಲರ್ಟ್ ಆಗಿರಿ. ಬಾಬಾ ನೀನು ಹೇಳಿದ್ರು, ನೀವು ಜೀವಿತ ಬಂದಿರ್ತಾರೆ ಆಡಬೇಕು. ಬಾಬಾ ಶಕ್ತಿ ಕೊಡು ಬಾಬಾ ಅಂತಂದರೆ ನಾನು ಬರುವುದಿಲ್ಲ ಆ ಸಮಯದಲ್ಲಿ ಹುಡುಗಾಟಿಕೆ ಹೋದರೆ.
ಮಗಳು ಈಗಲೇ ಜಮಾ ಮಾಡಿಕೊಡ್ರೆ ಅವಾಗ ಬರ್ತೀನಿ. चाहिए जैसी चाहिए ಬೇಕು, ಎಷ್ಟು ಬೇಕು, ಹೇಗೆ ಬೇಕು, ಇವಾಗಲೇ ಜಮಾ ಮಾಡಿಕೊಡ್ರಿ. सबको ಈ ರೀತಿ खुली छुट्टी है खुले भंडार ಕುಲೆ ಗಂಡ ಕುಲೆ ಚುಟ್ಟಿಯೇ ಅಂತಿದ್ದಾರೆ ಬಾಬರು. ಎಲ್ಲ ಓಪನ್ ಆಫರ್ ಆಗಿ ಕೊಡ್ತಿದ್ದೀನಿ. जितनी शक्ति चाहिए ಎಷ್ಟು ಶಕ್ತಿ ಬೇಕು जो ಅಷ್ಟು शक्ति चाहिए ಶಕ್ತಿ ಬೇಕು ले लो ತಗೊಳ್ರಿ ಅಂತ. पेपर के समय ಪೇಪರ್ ಬಂದ ಸಮಯದಲ್ಲಿ टीचर व प्रिंसिपल मदद नहीं करता ಟೀಚರು ಬಂದರೂ ಕೂಡ ಹೆಲ್ಪ್ ಮಾಡುವುದಿಲ್ಲ. ಪೇಪರ್ ಬರೆಯುವಾಗ ನಿಮಗೆ ಕಾಪಿ ಕೊಡುವುದಿಲ್ಲ. ಸಮಯ ಬಂದಿರ್ತದೆ, ಅದಕ್ಕೆ ಇವಾಗಲೇ ತುಂಬಿಕೊಡ್ರಿ, ಇವಾಗಲೇ ಸ್ಟಡಿ ಮಾಡಿರಿ, ಇವಾಗಲೇ ರೆಡಿ ಆಗ್ರಿ, ಇವಾಗಲೇ ತೀವ್ರ ಪುರುಷಾರ್ಥವನ್ನು ಮಾಡಿರಿ ಅಂತ ಪರಮಾತ್ಮ ಎಲ್ಲ ಮಕ್ಕಳಿಗೆ, ಸುಮಾನದಾರಿ ಮಕ್ಕಳಿಗೆ, ನಿರಂತರ ತಪಸ್ವಿಗಳಿಗೆ, ಬಾಪ್ದಾದ ಪ್ರತಿಯೊಂದು ಮಕ್ಕಳಿಗೆ ಸರ್ವಶಕ್ತಿಗಳಿಂದ ಭರ್ಪೂರ ಮಾಡ್ತಾ ಜ್ಞಾನದ ಸ್ನಾನವನ್ನು ಮಾಡಿಸುತ್ತಾ ಮುಗುಳ್ನಗ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡಿನಲ್ಲಿ ಮಕ್ಕಳೇ ಫರಿಸ್ತಾಸು ಜ್ಯೋತಿರ್ಬಿಂದು ಬನೋ. ನಾವೆಲ್ಲರೂ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ಜ್ಯೋತಿ ಹೊರಟಿದೆ ಪರಮಧಾಮಕ್ಕೆ. ಈಗ ಅನುಭವ ಮಾಡಿ, ಮನಸ್ಸು ಬುದ್ಧಿ ಪರಮಧಾಮ ಅರ್ಥಾತ್ ನಾನಾತ್ಮ ಶರೀರ ಸೂಕ್ಷ್ಮ ಶರೀರವನ್ನು ಸೂಕ್ಷ್ಮ ವತನದಲ್ಲಿ ಬಿಟ್ಟು ಆತ್ಮ ಜ್ಯೋತಿ ಹೊರಟಿದೆ ಪರಮಧಾಮದತ್ತ. ಸೂಕ್ಷ್ಮ ವತನದಿಂದ ಆತ್ಮ ಓನ್ಲಿ ಬಿಂದು ಹೊರಟಿದೆ, ಸೂಕ್ಷ್ಮ ಶರೀರವನ್ನು ಬಿಟ್ಟಿದೆ, ಪರಮಧಾಮದತ್ತ ಹೊರಟಿದ್ದೇನೆ, ಪರಮಧಾಮದತ್ತ ಹೊರಟಿದ್ದೇನೆ. ನಾನಾತ್ಮ ಜ್ಯೋತಿ 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 ಜ್ಞಾನ ಸೂರ್ಯನನ್ನು ಟಚ್ ಮಾಡ್ತಾ ಇದನ್ನು ಅನುಭವ ಮಾಡ್ತಿದ್ರಿ. ಜ್ಞಾನ ಸೂರ್ಯ ಶಿವಬಾಬಾ ಮಹಾಜ್ಯೋತಿ ಪರಮಜ್ಯೋತಿ ದಿವ್ಯ ಜ್ಯೋತಿ ಪರಮಧಾಮದಲ್ಲಿ ಅವರನ್ನು ನಾನಾತ್ಮ ಟಚ್ ಮಾಡ್ತಾ ಇದ್ದೇನೆ. ಟಚ್ ಮಾಡಿದ ಸೆಕೆಂಡಿನಲ್ಲಿ ಅವರಲ್ಲಿರುವ ಎಲ್ಲ ಅಗ್ನಿ, ಯೋಗ ಅಗ್ನಿ, ನಾನಾತ್ಮ ಯೋಗ ಅಗ್ನಿ ಅನುಭವ ಮಾಡ್ತೇನೆ. ಜ್ಞಾನ ಸೂರ್ಯನಲ್ಲಿರುವ ಬೈ ಡಿಫಾಲ್ಟ್ ಅಗ್ನಿ ನಾನಾತ್ಮದಲ್ಲಿ ತುಂಬಿಕೊಳ್ತಾ ಇದೆ ಅನುಭವ ಮಾಡಿ. ಆತ್ಮ ಜ್ಯೋತಿ ಅಶರೀರಿ ನಿರಾಕಾರ ಜ್ಯೋತಿ ನಿರ್ವಾಣಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಕಂಬೈನ್ಡ್ ಅನುಭವ, ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ ಪರಮಧಾಮದಲ್ಲಿ. ಪರಮಧಾಮದಲ್ಲಿ ಶಾಂತಿಧಾಮ. आत्मा हो तुम शरीर नहीं हो, शरीर नहीं हो. हो तुम शरीर नहीं हो, तुमको आत्मा हो तुम शरीर नहीं हो. ಅನುಭವ ಮಾಡ್ತಾ ಇದ್ವಿ ಶರೀರವಲ್ಲ ಬಿಂದು ನಾನಾತ್ಮ ಪರಮಧಾಮ ನಿವಾಸಿ.
ಜ್ಞಾನ ಸೂರ್ಯನೊಂದಿಗೆ ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ನಾನು ಬಿಂದು ಪರಮಾತ್ಮ ಬಿಂದು, ನಾನು ಬಿಂದು ಪರಮಾತ್ಮ ಬಿಂದು, ನಾನು ಬಿಂದು ಪರಮಾತ್ಮ ಬಿಂದು. ಅನುಭವ ಮಾಡ್ತಾ ಇದ್ದೀರಿ, ಪ್ರಾಕ್ಟಿಕಲ್ ಅನುಭವ. ನಾನಾತ್ಮ ಬಿಂದು ಆಗಿ ಜ್ಞಾನ ಸಿಂಧುವಿನಲ್ಲಿ ಸಮಾವೇಶನಾಗಿದ್ದೇನೆ. ಜ್ಞಾನ ಸಿಂಧುವಿನಲ್ಲಿ ಸಮಾವೇಶನಾಗಿದ್ದೇನೆ. ಜ್ಞಾನ ಸಿಂಧುವಿನಲ್ಲಿ ಸಮಾವೇಶನಾಗಿದ್ದೇನೆ. ಅನುಭವಕ್ಕೆ ಬರ್ತಾ ಇದೆಯಾ? ಪವರ್ಫುಲ್ ಅನಾತ್ಮ ಬಿಂದು ಜ್ಞಾನ ಸಿಂಧುವಿನಲ್ಲಿ ಸಮಾವೇಶನಾಗಿದ್ದೇನೆ. 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 ಪರಮಧಾಮದಲ್ಲಿ ಜ್ಞಾನ ಸಿಂಧುವಿನ ಜೊತೆ ಆತ್ಮದಲ್ಲಿರುವ ಎಲ್ಲ ಕೊಳೆ ಕ್ಲೀನಾಗಿ ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದೆ. ಸಪ್ತಗುಣಿ ಸ್ವರೂಪ. ಎಲ್ಲ ಸಪ್ತಗುಣಗಳು ಜಾಗೃತ ಅವಸ್ಥೆಗೆ ಬಂದಿವೆ. ಎಲ್ಲ ವಿಕರ್ಮಗಳು ಭಸ್ಮವಾಗಿದೆ, ವಿಕಾರಗಳು ಭಸ್ಮವಾಗಿದೆ. ಆತ್ಮ ತನ್ನ ಮೂಲ ಗುಣಗಳೆಲ್ಲದರಿಂದ ಜಾಗೃತಗೊಂಡಿದೆ. ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ, ಆತ್ಮನ ಮೂಲ ಗುಣಗಳೆಲ್ಲ ಜಾಗೃತ ಅವಸ್ಥೆಗೆ ಬಂದಿದೆ. ನಾನಾತ್ಮ ಅಶರೀರಿ 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 ಮಹಾ ಜ್ಯೋತಿಯೊಂದಿಗೆ ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ಆತ್ಮ ಜ್ಯೋತಿ 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 ಅಶರೀರಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಯಾವ ಆತ್ಮ ಕಂಪ್ಲೀಟ್ ಪ್ಯೂರ್ ಆಗಿದೆ, ಶ್ರೀಮತದಂತೆ ನಡೀತಾ ಇದೆ, ಅಂತಹ ಆತ್ಮಗಳು ಇನ್ನಷ್ಟು ಪರಮಧಾಮದಲ್ಲಿ ಕುಳಿತುಕೊಳ್ಳಬೇಕು, ಇನ್ನಷ್ಟು ಕುಳಿತುಕೊಳ್ಳಬೇಕು ಅನ್ನುವಂತಹ ಅನುಭವ ಬರ್ತದೆ. ಪ್ರಾಕ್ಟಿಕಲ್ ಅನುಭವ ಎಲ್ರಿಗೂ ಬರ್ತಾ ಇದೆಯಾ? ಬಿಂದು ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೀರಾ? ಬಾಬಾ ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಅಂತರ್ಚಕ್ಷುಗಳಿಂದ ನೋಡ್ತಾ, ಅಂತರ್ಮುಖಿ ಹೇಗೆ ಕಂಪ್ಲೀಟ್ ಸ್ವೀಟ್ ಸೈಲೆನ್ಸಲ್ಲಿ ನನ್ನ ಆತ್ಮ ನೋಡ್ತಾ ಇದ್ದೀನಿ ನನ್ನನ್ನು ಪರಮಧಾಮದಲ್ಲಿ ಅಪ್ಪಾಜಿಯ ಜೊತೆಗೆ ಕಂಬೈನ್ಡ್
ಸಾಕಾರ ರೂಪ ಬ್ರಹ್ಮ. भ्रमण तो ಬ್ರಾಹ್ಮಣ ಅಂತೂ ಇದ್ದೀರಿ ನೀವು ಅಲ್ಲಿ. ಆದರೆ ಪರಿಷ್ಠಾ ರೂಪ ಆಗಿ भले करो ಕರ್ಮ ಬಲೆ ಮಾಡಿ, ಆದರೆ करते भी ಕರ್ಮ ಮಾಡುತ್ತ ಪರಿಷ್ಠ में रहो ಸ್ಥಿತಿಯಲ್ಲಿ ಇರಬೇಕು. का बोझ ಆವಾಗ ಕರ್ಮದ ಒಂದು ಭಾರ ಪ್ರಭಾವ ಹಾಕುವುದಿಲ್ಲ ನಿಮ್ಮ ಮೇಲೆ. ಕರ್ಮದ मैं हूँ फरिश्ता, मैं हूँ फरिश्ता, मैं हूँ फरिश्ता, मैं हूँ फरिश्ता। दुनिया से क्या लेना मुझे, देहधारियों से क्या लेना मुझे, नहीं किसी से मेरा कोई रिश्ता। मैं हूँ फरिश्ता, मैं हूँ फरिश्ता। ಮಾಡಿ ನಾನು ಪರಿಷ್ಠ, ನಾನು ಪರಿಷ್ಠ ಅಂತ ವಿಶ್ವದ ಗ್ಲೋಬ್ನ ಮೇಲೆ ಕುಳಿತುಕೊಂಡಿದ್ದೆ. मैं हूँ फरिश्ता, मैं हूँ फरिश्ता, मैं हूँ फरिश्ता, मैं हूँ फरिश्ता। देह है मेरी श्वेत प्रकाशमय, वतन भी मेरा है श्वेत प्रकाशमय। मुखमंडल मेरा सदा ही हंसता, मुखमंडल मेरा सदा ही हंसता। मैं हूँ फरिश्ता, मैं हूँ फरिश्ता। अपने को निराकार भाव समा निराकारी स्थिति में अभ्यास करो। फलो फलन ನಿರಾಕಾರ ಸ್ಥಿತಿಯಲ್ಲೂ ಕೂಡ ಅನುಭವ ಮಾಡಬೇಕು. अनादि रूप रच कर तन भान तज कर, अनादि रूप रच कर तन भान तज कर, परम धाम चल दे स्मृतियों से सज कर। प्रभु पास आकर किरण में नहाकर हम सा बने यादों में हम समा कर। स्नेह से कल्प तरु का सिंचन करे, आए अनुभव करे। और शिव निराकार भाव को याद कर निराकारी स्थिति में ನಿರಾಕಾರ ಸ್ಥಿತಿಯಲ್ಲಿದ್ದೀರಿ ಎಲ್ಲರೂ. ಶಿವಬಾಬಾರವರ ಸಮಾನ ಬಿಂದು ಆಗಿದ್ದೀರಿ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಸಮಾನ ಸ್ಥಿತರಾಗಿ ಲಾಸ್ಟ್ ಮಿನಿಟ್ ಎಲ್ಲರೂ ಸ್ಥಿತರಾಗಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನ. ವೆರಿ ಗುಡ್. शांति ಅನಾದಿ ಚೋಚ್ಚರ ಬಿಂದು, ಅನಾದಿ ಸಂಸ್ಕಾರ ಎಮರ್ಜ್ परम शांति पाए विश्राम, संकल्पों को मिला विराम,
प्रभु ಅನುಭವ ಮಾಡಿ. ಪ್ರಭುವಿನ ಮಿಲನ ಮಾಡ್ತಾ ಇದೆ. ಸೂಕ್ಷ್ಮ ವತನಕ್ಕೆ ಬನ್ನಿ. ಈಗ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರಿಂದ ಪವರ್ಫುಲ್ ದೃಷ್ಟಿಯನ್ನು ಪಡೆದುಕೊಳ್ಳಿ. ಈಗ ಬಾಪ್ ದಾದಾ ಪ್ರತಿಯೊಂದು ಮಗುವಿನ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಹತ್ತಿರದಿಂದ ದೃಷ್ಟಿ ಕರೆಂಟನ್ನು ತುಂಬುತ್ತಾ ಇದ್ದಾರೆ. ಬಾಪ್ ದಾದಾ ವತನದಲ್ಲಿ, ಸೂಕ್ಷ್ಮ ವತನದಲ್ಲಿ ಹತ್ತಿರದಿಂದ ಆಶೀರ್ವಾದದ ಹಸ್ತದಿಂದ ಶಕ್ತಿಯನ್ನು ತುಂಬುತ್ತಾ ಇದರ ಪಡೆದುಕೊಳ್ಳಿ. ಕೋಟಿಯಲ್ಲಿ ಕೆಲವರೇ ಪಡೀಲಿಕ್ಕೆ ಸಾಧ್ಯ. ತೀವ್ರ ಪುರುಷಾರ್ಥಿಗಳು ಪಡೆದುಕೊಳ್ತಾ ಇದ್ದೀವಿ. ಎದುರುಗಡೆ ಬಾಪ್ ದಾದಾ ಪ್ರತಿಯೊಂದು ಮಗುವಿನ ಹತ್ತಿರಕ್ಕೆ ಬಂದು ದೃಷ್ಟಿ ಕೊಡ್ತಾ ಇದ್ದಾರೆ. ಶಕ್ತಿ ತುಂಬುತ್ತಾ ಇದ್ದಾರೆ. ಶಕ್ತಿ ತುಂಬುತ್ತಾ ಇದ್ದಾರೆ. ನಿರ್ವಿಘ್ನರಾಗಿದ್ದೇವೆ, ನಿರೋಗಿಗಳಾಗಿದ್ದೇವೆ. ಅನುಭವ ಮಾಡಿ. ओ बाबा आपने कमाल कर दिया, ओ बाबा आपने कमाल कर दिया, हमारा सारा जीवन आपने खुशहाल कर दिया, हाँ खुशहाल कर दिया हो बाबा आपने ಎಲ್ರಿಗೂ ಡ್ರಿಲ್ಲನ್ನು ಮಾಡಿಸಿ ಕಮಾಲ್ ಮಾಡಿದರು ಅಪ್ಪಾಜಿ ಅಂತ ನಾವೆಲ್ಲರೂ ಹೇಳ್ತಾ ಇದ್ದೀವಿ ವಚನದಲ್ಲಿ. ಲಾಸ್ಟ್ ಮಿನಿಟಲ್ಲಿ ಬಾಪ್ ದಾದಾ ಏನು ಮಾಡ್ತಾರೆ, ಎಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕುಂದಿರಿಸಿದ್ದಾರೆ. ಇವತ್ತು ಎಲ್ಲ ಮಕ್ಕಳಿಗೆ ಸಮೀಪದಲ್ಲಿ ಕೂರಿಸಿ ಪರಮಾತ್ಮ ಸರ್ವಶಕ್ತಿವಂತ, ಸರ್ವಶಕ್ತಿ ಕಿರಣಗಳಿಂದ ಭರ್ಪೂರ ಮಾಡುವ ಈಶ್ವರ ಎಲ್ಲ ಮಕ್ಕಳನ್ನು ಕೂರಿಸಿದ್ದಾರೆ. ಜೊತೆಗೆ ಸೆಕೆಂಡಿನಲ್ಲಿ ಮನೆಯಲ್ಲಿರುವ ಎಲ್ಲ ಆತ್ಮಗಳನ್ನು ಇಮರ್ಜ್ ಮಾಡ್ತಾ ಇದ್ದಾರೆ. ನೋಡಿ, ಅನುಭವ ಮಾಡಿ. ಲಾಸ್ಟ್ ಮಿನಿಟಲ್ಲಿ ಎಲ್ಲ ಮಕ್ಕಳನ್ನು, ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಗಳು ಯಾರೇ ಇರಲಿ, ಮನೆಯಲ್ಲಿ ಸಂಬಂಧಿಕರು, ಸಂಪರ್ಕದಲ್ಲಿರುವಂಥ ಆತ್ಮಗಳೆಲ್ಲರೂ ಮೇಲೆ ವಚನದಲ್ಲಿ ಬಾಪ್ ದಾದಾರವರ ಸಾನ್ನಿಧ್ಯದಲ್ಲಿ ಬಂದಿದ್ದಾರೆ. ಎಲ್ಲ ಆತ್ಮಗಳ ಬುದ್ಧಿಯನ್ನು ಸರಿ ಮಾಡ್ತಿದ್ದಾರೆ ಅಪ್ಪಾಜಿ. ಸರಿ ಮಾಡೋದಂದ್ರೆ ಹೇಗೆ? ನನ್ನ ಮುದ್ದಾದ ಮಕ್ಕಳೆಲ್ಲರೂ ನಿಮಗೆ ಕ್ಷಮೆ ಯಾಚಿಸಿದ್ದಾರೆ. ಇನ್ನು ಮುಂದೆ ನಿಮಗೆ ಇವರಿಗೆ ಯಾವುದೇ ತರಹದ ಲೆಕ್ಕಾಚಾರವಿಲ್ಲ. ನೀವು ನನ್ನ ಮಗು, ಇವರು ನನ್ನ ಮಗು ಅಂತ ಸ್ಪಷ್ಟ ಮಾಡ್ತಾ ಇದ್ದಾರೆ. ಯಾಕೆ ಸ್ಪಷ್ಟ ಮಾಡ್ತಿದ್ದಾರೆ ಅಂದರೆ, ಬಾಬಾ ನಾನು ಮಾಡಿರುವಂತಹ ಯೋಗ ನಿಜವಾಗಲೂ ಫಲ ಆಗಿದೆಯಾ, ಫಲವನ್ನು ಕೊಟ್ಟಿದೆಯಾ ಅಂದ್ಕೊಳ್ತಿರ್ತಿರಲ್ಲ ಮಕ್ಕಳೇ. ಕ್ಷಮೆ ಯಾಚಿಸಿದ ತಕ್ಷಣವೇ ನಿಮ್ಮ ಲೆಕ್ಕಾಚಾರಗಳು ಚುಕ್ತವಾಗುವ ಹಾಗೆ ನೋಡಿಕೊಳ್ಳುವುದು ನಾನು. ಸಾಕ್ಷಿಯಾಗಿ ನಾನು ನೋಡ್ತಾ ಇರ್ತೇನೆ. ನೀವು ಪ್ರಯತ್ನ ಮಾಡಿ ನೋಡಿ ಮಕ್ಕಳೇ. ನಿರಂತರ ಕ್ಷಮೆಯಾಚನೆ ಮಾಡಿ ಆದರೂ ನೋಡಿ, ಆ ಆತ್ಮಗಳು ವಾಪಸ್ ನಿಮಗೆ ಯಾವುದೇ ತರಹದ ಹಿಂಸೆಯನ್ನು ಕೊಡುವುದಿಲ್ಲ, ತೊಂದರೆ ಕೊಡುವುದಿಲ್ಲ, ಅಪನಿಂದನೆ ಮಾಡುವುದಿಲ್ಲ, ದುಃಖ ಕೊಡುವುದಿಲ್ಲ. ನಿಮಗೆ ಮೋಸ ಮಾಡಿರೋ ಪ್ರತಿಯೊಂದು ಆತ್ಮಗಳು, ಟೆನ್ಷನ್ ಕೊಟ್ಟುವ ಆತ್ಮಗಳು, ತೊಂದರೆ ಕೊಟ್ಟಿರುವ ಆತ್ಮಗಳು ಕೂಡ ಬಂದು ಸಂಯೋಗಿಗಳಾಗ್ತಾರೆ ಅಂತ ಬಾಪ್ ದಾದಾ ನಮ್ಮೆಲ್ರಿಗೂ ತೋರಿಸ್ತಾ ಇದ್ದಾರೆ. ಎಲ್ಲ ಆತ್ಮಗಳು ಹೇಗೆ ಸಂಯೋಗಿ ಆಗಿದ್ದಾರೆ, ಪುಣ್ಯಾತ್ಮ ಆಗಿದ್ದಾರೆ, ಬಾಬರ ಮಗು ಆಗಿದ್ದಾರೆ, ಎಲ್ಲರೂ ಚೇಂಜ್ ಆಗಿದ್ದಾರೆ, ಎಲ್ಲರೂ ಪರಿವರ್ತನೆಯಾಗಿದ್ದಾರೆ. ಪರಿವರ್ತನೆ ಅಚಾನಕ್ ಆಗ್ತದೆ ಅಂತ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೆ ಬಾಬಾ ನೋಡ್ತಾ ಇದ್ದಾರೆ ನಮ್ಮೆಲ್ಲರನ್ನ. ಲಾಸ್ಟ್ ಮಿನಿಟಲ್ಲಿ ಬಾಪ್ ದಾದಾರವರು ನಮ್ಮೆಲ್ಲರನ್ನ ಸಮೀಪದಲ್ಲಿ ನೋಡ್ತಾ ವಿಚಿತ್ರವಾದ ಪವರ್ಫುಲ್ ಸಂಗೀತದೊಂದಿಗೆ, ವಿಚಿತ್ರವಾದ ರಹಸ್ಯಯುಕ್ತ 2 ನಿಮಿಷಗಳ ಪವರ್ಫುಲ್ ಗೀತೆಯೊಂದಿಗೆ ಪರಮಾತ್ಮ ನಮ್ಮೆಲ್ರಿಗೂ ಪವರ್ಫುಲ್ ಆಕ್ಟಿವ್ ಮಾಡ್ತಾರೆ.
संचार रहस्यांतर रहस्यांतर सुनो परमात्मा की पुकार रहस्यों की छाया में छिपा अंतिम ज्ञान निशब्द आकाश में गीत एक अनजान रहस्यों की छाया में छिपा अंतिम ज्ञान निशब्द आकाश में गीत एक अनजान अज्ञान के गर्भ से उठे अनसुलझा स्वर अंधकार के मौन में जगे अनंत निर्झर मन में है उलझन भरी पर हृदय में आशा खिली एक संकेत गूंज रहा अब है अंतिम घड़ी रहस्यांतर अंतिम अध्याय का संचार रहस्यांतर सुनो परमात्मा की पुकार रहस्यांतर अंतिम अध्याय का संचार रहस्यांतर सुनो परमात्मा की पुकार रहस्यांतर अंतिम अध्याय का संचार रहस्यांतर सुनो परमात्मा की पुकार रहस्यांतर अंतिम अध्याय सुनो परमात्ಮ की ಪ್ರತಿಯೊಂದು ಪರಮಾತ್ಮನ ಸಮೀಪದ ರಚನೆಗಳು ಶಾಂತಿಯ ಅಲೆಗಳಲ್ಲಿ ತೇಲಿ ಹೋಗಿ ಅವ್ಯಕ್ತ ಫರಿಸ್ತಗಳಾಗಿ ಅವ್ಯಕ್ತ ಬಾಪ್ ದಾದಾರವರ ಜೊತೆ ರೂಹರಿಹಾನ ಮಾಡುತ್ತಾ ಬಾಪ್ ದಾದಾರವರಿಂದ ಮಸ್ತಕಕ್ಕೆ ವಿಜಯೀ ಭವದ ತಿಲಕವನ್ನು ಪಡೆಯುತ್ತಿದ್ದೇವೆ. ಎಲ್ಲ ಮಕ್ಕಳಿಗೆ ಬಾಪ್ ದಾದಾರವರು ಅಮೃತವನ್ನು ಕುಡಿಸುತ್ತಿದ್ದಾರೆ. ಅಮೃತವನ್ನು ಸ್ವೀಕರಿಸ್ತಾ ಇದ್ದೇವೆ. ನಿರೋಗಿಯಾಗಿದ್ದೀನಿ, ಅಮೃತವನ್ನು ಸ್ವೀಕರಿಸಿ. ಎಲ್ಲ ಪರಿಸ್ಥಿತಿಗಳಿಗೆ, ಹುಡುಗಾಟಕ್ಕೆ, ಅಚಾನಕ್ ಬರುವಂತಹ ಸಮಯಕ್ಕೆ ನಾನು ರೆಡಿಯಾಗಿದ್ದೇನೆ, ಜಮಾ ಮಾಡಿಕೊಂಡಿದ್ದೇನೆ, ಶಕ್ತಿಯನ್ನು ತುಂಬಿದ್ದೇನೆ, ಸಮರ್ಥನಾಗಿದ್ದೇನೆ, ಸಮರ್ಥ ಸಂಕಲ್ಪಧಾರಿಯಾಗಿದ್ದೇನೆ, ವ್ಯರ್ಥದಿಂದ ಮುಕ್ತ ಆಗಿದ್ದೇನೆ. ಬಾಪ್ ದಾದ ಶಕ್ತಿಯನ್ನು ತುಂಬುತ್ತಾ ಮುಗುಳ್ನಗ್ತಾ ಇದೆ. ಅನುಭವ ಮಾಡ್ತಾ ಹೃದಯ ರಾಮನಿಗೆ, ಹೃದಯೇಶ್ವರನಿಗೆ ಸತ್ಯ ಹೃದಯದಿಂದ ನಮಸ್ತೆ 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 ನಮಸ್ತೆಯನ್ನು ಹೇಳ್ತಾ ಇದುವೆ ಬಾಪ್ ದಾದಾರವರಿಗೆ ನಮಸ್ತೆ ಹೇಳ್ತಾ ನಾನಾತ್ಮ ಸೂಕ್ಷ್ಮವಚನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕೂಚಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ಡಬಲ್ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹರಡಿದೆ. ಸರ್ವಶಕ್ತಿಯ ಕಿರಣಗಳು ನಾನಾತ್ಮ ಚಾರ್ಜ್ ಆಗಿ ಬಂದಿರುವ ಕಾರಣ ಆತ್ಮನ ಪ್ರಕಾಶತೆ ಶರೀರದ ಅಂಗದಲ್ಲೆಲ್ಲ ಹರಡಿದೆ. ಪವರ್ಫುಲ್ ಆರಾಭಮಂಡಲ ಕ್ರಿಯೇಟ್ ಆಗಿದೆ. ನನ್ನ ಸುತ್ತಲೂ ಮೈಟಿನ ಪ್ರೊಟೆಕ್ಷನಲ್ಲಿದ್ದೇನೆ. ಹಣೆಯ ಮಧ್ಯದಲ್ಲಿ ಚೈತನ್ಯ ಶಕ್ತಿ ನಾನಾತ್ಮ ಹೊಳೆಯುತ್ತಿದ್ದೇನೆ, ಜಗಮಗಿಸುತ್ತಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.
ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ ನಮಸ್ತೆ. ಮತ್ತೆ ಅಂತರ್ಮುಖತೆಯ ಗುಫಾದಲ್ಲಿ ಹೋಗಿ, ಅಂತರ್ಮುಖತೆಯ ಗುಹೆಯಲ್ಲಿ ಹೋಗಿ ಶಾಂತ ಚಿತ್ತದವರಾಗಿ ಶಾಂತಿ ಅಲೆಗಳನ್ನು ವಾಯುಮಂಡಲದಲ್ಲೆಲ್ಲ ಹರಡಿಸಿ ನಾವು ನಡೆದಾಡುವ, ನಾವು ಮಲಗುವ ಜಾಗದಲ್ಲಿ, ಕುಳಿತುಕೊಳ್ಳುವ ಜಾಗದಲ್ಲಿ ಶಾಂತಿಯ ವೈಬ್ರೇಷನ್ಸ್ ಹರಡುತ್ತಾ ಇದೆ. ಅಂತರ್ಮುಖಿಯಾಗಿದ್ದೇವೆ. ನೋ ಆವಾಜ್, ಯಾವುದೇ ತರಹದ ಸೌಂಡ್ ಇಲ್ಲ. ಸೈಲೆನ್ಸಿನ ಶಕ್ತಿಯ ಪ್ರಕಂಪನಗಳನ್ನು ಹರಡಿಸ್ತಾ ಇದ್ದೇವೆ ಮನೆಯಲ್ಲಿ. ಅನುಭವಕ್ಕೆ ಬರಲಿ. ಮಾತನಾಡುವ ಹಾಗಿಲ್ಲ. ಸಾಯಂಕಾಲದವರೆಗೂ ಮೌನ, ಮನಸ್ಸಿನ ಮೌನ, ಮೊಬೈಲ್ ಮೌನ, ಮಾತಿನ ಮೌನ, ಎಲ್ಲ ತರಹದ ಮೌನ ಆಗಿದೆ. ಅಂತರ್ಮುಖತೆಯಲ್ಲಿ, ಆತ್ಮಿಕ ಸ್ಮೃತಿಯಲ್ಲಿ ಆತ್ಮದ ಪ್ರಕಂಪನಗಳನ್ನೆಲ್ಲ ಸುತ್ತಲೂ ಹರಡಿಸ್ತಾ ಇದ್ದೀನಿ ನನ್ನ ಆತ್ಮ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ರಿಗೂ ಶಾಂತಿ.